ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ನೇಮಕಾತಿ CET ಅಂಕ ಪರಿಗಣಿಸಿ 12,500 ಹುದ್ದೆಗಳ GPSTR ಮತ್ತು HSTR ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಬರಲಿದೆ. ಸೊ ಇದರ ಬಗ್ಗೆ ಕೆಲವೊಂದು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತಾನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಒಂದು ಹೊರಬಿದ್ದ ಮಾಹಿತಿ ಏನಪ್ಪ ಅಂತ ಹೇಳಿದರೆ 12,500 ಶಿಕ್ಷಕರ ಹುದ್ದೆಗಳ ನೇಮಕಾತಿಯನ್ನು ಮಾಡ್ತೇವೆ ಅಂತ. ಅದರಲ್ಲಿ GPSTR ಮತ್ತು HSTR ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆ್ಯಂಡ್ ಹೈಸ್ಕೂಲ್ ಸ್ಕೂಲ್ ಟೀಚರ್ಸನ್ನು 2 ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಅಂದರೆ 2 ಟೈಟಲ್ ಇರುವಂಥ ಹುದ್ದೆಗಳ ನೇಮಕಾತಿಗೆ ಇಲ್ಲಿ ಅಧಿಸೂಚನೆ ಹೊರಬೀಳಲಿದೆ ಅನ್ನೋದನ್ನು ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಇವಾಗಲೇ ತಿಳಿಸಿದರು ನಮಗೆ. ಸೊ ಮಧು ಬಂಗಾರಪ್ಪನವರು ಏನು ಹೇಳ್ತಿದ್ರು ಅಂದರೆ ಆರ್ಥಿಕ ಇಲಾಖೆಯ ಒಪ್ಪಿಗೆ ಬಂದ ಕೂಡಲೇ ಇಲ್ಲಿ ನೇಮಕಾತಿಯನ್ನು ಪ್ರಾರಂಭಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ನೀವೀಗ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಿದ ನಂತರ ಅಲ್ಲಿ ನಮ್ಮನ್ನು ಮೆರಿಟ್ ಲಿಸ್ಟ್ ಮಾಡ್ತಾರೆ. ಸೊ ಮೆರಿಟ್ ಲಿಸ್ಟ್ ಮಾಡುವಾಗ ಡಿಗ್ರಿದು, BEd, TET, CET ಮಾರ್ಕು ಪರಿಗಣನೆ ಮಾಡ್ತಿದ್ರು. ಸೊ CETಯಲ್ಲಿ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ 50% ತಗೊಳ್ತಾರೆ. CET ಅದು ಕೆಲವೊಂದು ಸಲ 70% ಅಂಕಗಳನ್ನು ಪರಿಗಣಿಸ್ತಾರೆ. ಸೊ ಏನಾಗುತ್ತೆ ಅಂತ ಹೇಳಿದರೆ CET ಅಂಕಗಳನ್ನು ಪರಿಗಣಿಸಿ ಇಲ್ಲಿ ನೇಮಕಾತಿ ಮಾಡಿ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಲೆಟರು ಅಥವಾ ಮನವಿಯನ್ನು ಸಲ್ಲಿಸ್ತಿದ್ದಾರೆ. ಯಾಕಂತ ಹೇಳಿದರೆ ಕೊರೋನಾ ಟೈಮಲ್ಲಿ ಡಿಗ್ರಿ ಅಥವಾ BEd ಅಥವಾ TET ಪಾಸ್ ಆದವರಿಗೆ ಒಳ್ಳೆಯ ಅಂಕಗಳು ಬಂದಿದೆ ಅಥವಾ ಡಿಗ್ರಿ ಅಥವಾ BEdನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ಸೊ 90%, 80% ಪ್ಲಸ್ ಇರೋರೇ ಹೆಚ್ಚಾಗಿರ್ತಾರೆ. ಸೊ ಇಂಥ ನೇಮಕಾತಿ ಬಂದಾಗ ಅದನ್ನು ಪರಿಗಣಿಸಿದರೆ ಅದು ನ್ಯಾಯವಾಗಿರಲ್ಲ, ಎಲ್ಲರಿಗೂ ನ್ಯಾಯ ಸಿಗಲ್ಲ ಅಂತ ಎಲ್ಲರೂ ಮನವಿಯನ್ನು ಸಲ್ಲಿಸ್ತಿದ್ದಾರೆ. ಆದುದರಿಂದ ಸೊ ಡಿಗ್ರಿ ಅಥವಾ BEd ಅಂಕಗಳನ್ನು ಕೈಬಿಟ್ಟು CET ಅಂಕಗಳನ್ನು ಮಾತ್ರ ಪರಿಗಣಿಸಿ ಅನ್ನೋದನ್ನು ಇಲ್ಲಿ ಮನವಿ ಮೂಲಕ ಮಧು ಬಂಗಾರಪ್ಪನವರಿಗೆ ತಿಳಿಸ್ತಿದ್ದಾರೆ. ಸೊ ಏನು ಮಾಡ್ತಾರೆ ಅನ್ನೋದು ಇನ್ನೂ ತಿಳಿಬೇಕಷ್ಟೇ. ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಹಾಗೆಯೇ 12,500 ಹುದ್ದೆಗಳು ಇಲ್ಲಿ ಖಾಲಿವೆ. ಅದರ ನಂತರ ವಾಪಸ್ಸು 5,000 ಹುದ್ದೆಗಳ ನೇಮಕಾತಿ ಮಾಡ್ತೇವೆ ಅಂತ ಹೇಳಿದರು. ಸೊ 12,500 ಪ್ಲಸ್ 5,000 ಟೋಟಲ್ 17,500 ಹುದ್ದೆಗಳ ನೇಮಕಾತಿ ಮಾಡ್ತೇವೆ ಅಂತ ಇವಾಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಯಾವಾಗ ಅಂತ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಆದರೆ ಇನ್ನೂ ಹೊರಬೀಳಬೇಕಾದ ಹಂತವಾಗಿ ಇಲ್ಲಿ ನೇಮಕಾತಿ ಆಗುತ್ತೆ ಅಂತ ಹೇಳ್ಬೋದು. GPSTR ಮತ್ತು HSTR ಇಲ್ಲಿ ಆಗುತ್ತೆ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಆಕಾಂಕ್ಷಿಗಳು ಯಾರಿದ್ದೀರಾ, ಅವರು BEd ಅಂಕಗಳನ್ನು ಅಥವಾ ಡಿಗ್ರಿ ಅಂಕಗಳನ್ನು ಕೈ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಸೊ CET ಅಂಕಗಳನ್ನು ಪರಿಗಣಿಸಿ ಅಂತ ಹೇಳ್ತಿದ್ದಾರೆ. ಸೊ ನೇಮಕಾತಿಯ ಸಂದರ್ಭದಲ್ಲಿ ಇದರ ಡೀಟೇಲ್ ಆದ ಮಾಹಿತಿ ಬರ್ಬೋದು, ಯಾವ ರೀತಿ ನೇಮಕಾತಿಯನ್ನು ಮಾಡ್ಕೋತಾರೆ ಅಂತ. ಸೊ ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಯಾರೆಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಥವಾ ಶಿಕ್ಷಕರಾಗಬೇಕು ಅಂತ ಕಾಯ್ತಾ ಇದ್ದೀರಾ ಅವರಿಗೆ ಇನ್ನೂ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೇವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.